ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಗ್ರ್ಯಾಜುಯೇಷನ್ ಡೇ. ಸೊ ಆಲ್ರೆಡಿ ರೆಡಿ ಎಲ್ಲ ಆಗಿದೆ, ಬಟ್ ಸ್ಯಾರಿ ಹಾಕೊಬೇಕು. ನನ್ನ ಫಸ್ಟ್ ಗ್ರ್ಯಾಜುಯೇಷನ್, ಬಿಕಾಸ್ ನಾನು BCom ಕಂಪ್ಲೀಟ್ ಮಾಡಿದಾಗ ಅದು ಕೋವಿಡ್ ಟೈಮ್. ಸೊ ಮಾಡೋಕ್ಕಾಗಿಲ್ಲ. ಮಾಡದಿದ್ದರೂ ನಮ್ಮ ಕಾಲೇಜಲ್ಲಿ ಆಪ್ಷನ್ ಇರಲಿಲ್ಲ, ಅದು ಯಾವುದು ಮಾಡ್ತಾ ಇರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಗ್ರ್ಯಾಜುಯೇಷನ್ ಡೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ನನ್ನ ಫ್ಯಾಮಿಲಿಯಲ್ಲಿ ಐ ಆಮ್ ದ ಫಸ್ಟ್ ಪರ್ಸನ್ ಟು ಕಂಪ್ಲೀಟ್ ಮಾಸ್ಟರ್ಸ್ ಡಿಗ್ರಿ. ಸೊ ನಾನು MBA ಜೈನ್ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬನ್ನಿ, ನನ್ನ ಗ್ರ್ಯಾಜುಯೇಷನ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಿಸ್ ಈಸ್ ಮೈ ಸ್ಯಾರಿ, ಈಸ್ ಮೈ ಫೈನಲ್ ಲುಕ್. ಸೊ ಬನ್ನಿ, ಇವಾಗ ಗ್ರ್ಯಾಜುಯೇಷನ್ಗೆ ಆ್ಯಕ್ಚುಲಿ ಟೈಮ್ ಆಯಿತು. ಸೊ ಬನ್ನಿ ಹೋಗೋಣ. ಅಪ್ಸರೆ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆ ಕುರೆ ನೀ ಹಾಗೆ ಮಿಂಚಿ ಮಾಯವಾದಂತೆ ಉಸಿರಿನ ಭಾಷೆಗೆ ವಿವರಣೆ ತಕೆ ಮನಸ್ಸಿನ ಲೋಕಕ್ಕೆ ನೀ ತಾರೆ ಆಕಾಶ ನಾನು ನಿಲುಗಡೆ. ಸೊ ಇದು ಕಾನ್ವೊಕೇಶನ್ ಮೆನ್ಯೂ. ರೆಡ್ ಕಾರ್ಪೆಟ್ ರೆಡಿ ಆಗಿದೆ ನನಗೋಸ್ಕರ. ನಾನು ವಾಕ್ ಮಾಡಲಿ ಅಂತ ಯಾರೂ ಮಾಡ್ತಾ ಇಲ್ಲ ಅಷ್ಟು. ಟಿಫನ್ ಟೈಮ್. ಹಾಯ್ ಹಾಯ್, ರಿಜಿಸ್ಟ್ರೇಷನ್ ಆಯ್ತು, ನಮ್ಗೆ ಬ್ಯಾಗ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಯ್ತು ಅಂದಿದ್ದು ನಾಯಿ. ಇವರು ಸ್ಟೂಡೆಂಟ್, ಇವರಿಲ್ಲ, ಇವ್ರು ಯಾರೋ ನನಗೆ ಗೊತ್ತಿಲ್ಲ. ಆಕ್ಚುಲಿ ಇಲ್ಲೆಲ್ಲೋ ಕೆಲಸ ಮಾಡೋರು ಅಷ್ಟೇ. ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಇದು ಇವ್ರು ಅಷ್ಟೇ, ಇವರು ನಮ್ಮ ಜೊತೆನೆ ಬರ್ತಾರೆ. ಇವ್ರು ಯಾರು ಬರಲ್ಲ, ಇವ್ರು ಆಲ್ರೆಡಿ ಹೋಗಿ ಬಂದಿದ್ದಾರೆ. ಇವ್ರನ್ನೆಲ್ಲ ಏನು ನೋಡಕ್ ಹೋಗ್ಬಿಡಿ. ಅವನು ನಮ್ಮ ಜೊತೆನೆ ಬರ್ತಾರೆ. ಎಲ್ಲ ನಮ್ಮ ಜೊತೆ ಕಾನ್ವೊಕೇಶನ್ಗೋಸ್ಕರ ಬಂದಿದ್ದಾರೆ. ನಾನು ಚೆನ್ನಾಗಿದ್ದೀನಲ್ಲ ಅಂತ ಅವ್ರು ನನ್ನಿಂದ ನಿಂತು. ಕಿರಣ್, ನಿಮ್ಗೆ ನಾನು ಈ ತರ ಗ್ರಾಜುಯೇಷನ್ ಎಲ್ಲ ಅಟೆಂಡ್ ಆಗೋದು ನಿಮ್ಗೆ ಏನ್ ಅನ್ಸ್ತಾ ಇದೆ? ಅಸಹ್ಯವಾಗಿ ಅನಿಸ್ತಾ ಇತ್ತೆ. ನಿಮ್ಗೆ ಏನ್ ಅನ್ಸ್ತಾ ಇದೆ? ಈ ತರ ನಾವು ರಾತ್ರಿ ಎಲ್ಲ ಓದಿ ನಾವು ಆಗಿರೋದಕ್ಕೆ ಹೊಂಗಿರಣವು ಆವರಿಸಿದೆ, ಬದಲಾಯಿದೀಗ ನನ್ನ ಲೋಕ. ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ. ನಾನು ತುಂಬಾ ಓದಿ ನನಗೆ ಇಲ್ಲೆಲ್ಲ ಮೆಟೀರಿಯಲ್ ಸಿಕ್ಕಿಲ್ಲ ಅಂತ ನಾನು ಎಕ್ಸ್ಟ್ರಾ ಎಲ್ಲ ಆನ್ಲೈನಲ್ಲೆಲ್ಲ ಹುಡುಕಿ ಓದಿದ್ದೀನಿ, ಗೊತ್ತಾ? ನಾನು ಇವರು ಅಷ್ಟೇ ತುಂಬಾ ಓದಿದ್ದಾರೆ. ನಾನೇ ನೋಡಿದ್ದೀನಿ, ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀನಿ. ಇವತ್ತು ಗ್ರಾಜುಯೇಟ್ ಆಗ್ತಾ ಇದೀವಿ. ನಾನು MCA ಆಗ್ತಾ ಇದ್ದೀನಿ, ಇವರೆಲ್ಲ MBA ಗ್ರಾಜುಯೇಟ್ಸ್. ನಾವು ಇವರೆಲ್ಲ MCA ಗ್ರಾಜುಯೇಟ್ ಆಗ್ತಾ ಇದ್ದಾರೆ. ಇವನ್ ಕತ್ತೆ ಏನೋ, ಇವನ್ ಬರೀ ನೆಗೆಟಿವ್ ಆಗಿ ಮಾತಾಡೋದು. ಇವ್ನು ನಮ್ಮ ಜೂನಿಯರ್, ಇವರೆಲ್ಲ ನಮ್ಮ ಜೂನಿಯರ್ಸ್. ನೆಕ್ಸ್ಟ್ ಇಯರ್ ಗ್ರಾಜುಯೇಟ್ ಆಗ್ತಾರೆ. ಅವರೆಲ್ಲ ನಮ್ಮ ಜೂನಿಯರ್ಸ್. ನಮ್ಮನ್ನೇ ರೇಗಿಸ್ತಾರೆ. ಎಷ್ಟು ಪರ್ಸೆಂಟೇಜ್? 96. ನಂದು 86. ನಿಂದಂಗೆ 96? ಇದಕ್ಕೆ ನಾನು ಇವನಿನ ಜಾಸ್ತಿ ಓದಿದೆ. ಅದು ಹೆಂಗೆ ನಂದು 86? ಅವ್ನು ಪ್ರೀಮಿಯಂ ವರ್ಷನ್ ಅಲ್ಲಿ ಮಾಡ್ಬಿಟ್ಟಿದ್ದಾನೆ, ನಾನು ಬೇಸಿಕಲ್ಲಿ ಮಾಡ್ಬಿಟ್ಟಿದ್ದೀನಲ್ಲ. 86. ಓಕೆ, ಒಳಗಡೆ ಹೋಗೋಣ. ಕಾನ್ವೊಕೇಶನ್ ಹೆಂಗೆ ನಡೀತೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಕಾನ್ವೊಕೇಶನ್ ಹೆಂಗೆ ನಡೆಯುತ್ತೆ ಅಂತ. ಊಟ ಮಾಡ್ಕೊಂಡು ಹೋಗೋಣ. ನೋಡಿಲ್ಲ ನೋಡಿ, ಎಲ್ಲರೂ ಊಟಕ್ಕೆ ರಿಜಿಸ್ಟ್ರೇಷನ್ಗೆ ಎಲ್ಲ ನಿಂತಿದ್ದಾರೆ. ತುಂಬಾ ಕ್ರೌಡ್ ಇದೆ. ಜನ ಸಾಗರ. ಇಲ್ಲ ಆಕ್ಚುಲಿ ಇವ್ರ ಮಧ್ಯೆ ಎಲ್ಲ ನಮ್ಗೆ ಊಟ ಸಿಗುತ್ತೆ ಅನ್ನೋದೆಲ್ಲ ಡೌಟು. ಊಟ ಸಿಕ್ಕಿ ನಾವು ಒಳಗಡೆ ಹೋಗೋಷ್ಟಲ್ಲಿ 2 ಅವರ್ ನಮಗೆ ಬೇಕು. ಎಲ್ಲ ಊಟದ ಲೈನು ಎಷ್ಟಿದೆ ನೋಡಿ. ಇವರು ಅದಕ್ಕೆ ನಿಂತಿರೋದು. ಆಕ್ಚುಲಿ ಕಾನ್ವೊಕೇಶನ್ ಅಲ್ಲಿ ಇಷ್ಟೇ ಜನ ಇರೋದು. ಕಾನ್ವೊಕೇಶನ್ ಅಷ್ಟೇ. ಊಟಕ್ಕೆ ನೋಡ್ತೀರಾ? ನಮ್ಮನ್ನ ಅಷ್ಟೇ ಊಟ. ಡಯಟ್ ನಾನು. ಇವಾಗ ನಮ್ದು ಊಟ ಆಯ್ತು. ನಾವು ಇವಾಗ ಆಡಿ ಒಳಗಡೆ ಹೋಗ್ತಾ ಇದೀವಿ ಕಾನ್ವೊಕೇಶನ್ ಇವೆಂಟ್ಗೆ. ಆಡಿ ಆ್ಯಕ್ಚುಲಿ ಬೇರೆ ಕಡೆ ಇದೆ, ನಾವು ಸ್ಪೆಷಲ್ ಎಂಟ್ರಿಯಿಂದ ಬೇರೆ ಕಡೆಯಿಂದ ಎಂಟ್ರಿ ಆಗ್ತಾ ಇದೀವಿ.
ಓ ಇದಲ್ಲೇ ಅಲ್ಲ, ರೋಡೇ ಅಲ್ಲ ಇದು. ಇಷ್ಟೊತ್ತವರೆಗೂ ಹುಡುಕಿದ್ಮೇಲೆ ಅವ್ರಿಗೆ ಇವಾಗ ಲಿಫ್ಟ್ ಸಿಕ್ಕಿದೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಗ ಹೋದ್ರೆ ನಿಮ್ಗೆ ಒಳ್ಳೇದು. ಇದೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಆಮೇಲೆ ನಾವು ಬಂದು ಫೋಟೋ ಶೂಟ್ ಮಾಡ್ತೀವಿ. ನೀವು ಒಬ್ಬರೇ ಮಾಡೋದಾ? ನಾವು ಮಾಡ್ತೀವಿ. ಇದೊಂದು ಬ್ಯಾಗ್ ಕೊಟ್ಟಿದ್ದಾರೆ, ಇದನ್ನ ನಾವು ಹಾಕೊಂಡು ಒಳಗಡೆ ಹೋಗ್ಬೇಕು. ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಳ್ಳೆ ನಾಯ್ತಾರ ಓಕೆ, ಒಳಗಡೆ ಆಡಿಗೆ ಹೋಗೋಣ. ನಮ್ಗೇನ್ ಸನ್ಮಾನ ಮಾಡಿಲ್ಲ, ಇವ್ರದ್ದು ಬೇರೆ ಸ್ಪೆಷಲೈಸೇಷನ್, ಅದಕ್ಕೆ ಬೇರೆ ಕಲರ್. ನಾವು ಬೇರೆ ಸ್ಪೆಷಲೈಸೇಷನ್, ಅದಕ್ಕೆ ಆರೆಂಜ್ ಕಲರ್. ಓಕೆ, ಇವನ್ನ ನಮ್ ಕಳಿಸ್ಬಿಡ್ಬೇಕು, ಅದೇ ಇರೋದು. ಬಾಯ್ ಮಾಡೋ, ಬಾಯ್ ಮಾಡೋ, ನಿನ್ ಮುಖ ತೋರಿಸ್ಬಿಡ, ಮತ್ತೆ ಬಾಯ್ ಮಾಡೋ. ನಿನ್ ಮುಖ ತೋರಿಸ್ಬಿಡ, ಸೈಡಲ್ಲಿ ಇದ್ಬಿಡು. ಇವನ್ ಎಡಿಟ್ ಇವನು ಇಲ್ಲೂ ಕುಡ್ಕೊಂಡ್ ಬಂದಿದ್ದಾನೆ. ಕುಡಿಯೋದೇ ನನ್ನ ಕೆಲಸ. ಇನ್ನು ಇವಾಗ ಫಿಲ್ ಆಗ್ತಾ ಇದೆ. ಓ ಇದೆಷ್ಟು ಏನಾಯ್ತು ಒಳಗಡೆ? ಏನಾಯ್ತಲ್ಲ ನಿದ್ದೆ ಬಂತು ನಿಮ್ಗೆ? ಒಳಗಡೆ ಇವೆಂಟ್ ಆಯ್ತು. ನಿದ್ದೆ ಮಾಡೋದ್ ಮಾತ್ರ ಮಿಸ್ಸೇ ಇಲ್ಲ. ಯಾವ ಫಂಕ್ಷನ್ ಆದ್ರೂ ಅಷ್ಟೇ ನಿದ್ದೆ ಮಾಡಿರೋದು ಒಂದು ಫೋಟೋ ಕೊಡ್ಸ. ವಿಡಿಯೋನೇ ಮಾಡೋರಂತದವ್ರು ಏನೋ ಮಾಡ್ತಾ ಇದ್ರು. ಬಸ್ಸಲ್ಲೇ ಆ ರೇಂಜ್ ಗೊತ್ತು. ಬಸ್ಸಲ್ಲಿ ಆಕ್ಚುಲಿ ನಿದ್ದೆ ಬರೋದು ಚೆನ್ನಾಗಿ. ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲೇ ನಿದ್ದೆ ಮಾಡ್ಬಿಡೋದು. ಅವ್ರು ಮಾಡೇ ಇಲ್ಲ ಇವತ್ತು ಆಕ್ಚುಲಿ ಸ್ಪೀಚ್ ತಾನೆ. ಯಾರು ಮಾಡಿದ್ರು? ಬೆಳಗ್ಗೆ ಬಂದಿದ್ರಾ ಅವರೆಲ್ಲ? ಸೊ ಇವಾಗೆಲ್ಲ ಇವೆಂಟ್ ಆಯ್ತು. ಇವಾಗ ನಮ್ದು ಏನೋ ಕಾನ್ವೊಕೇಶನ್ ಇಸ್ಕೋಬೇಕು ಮೇನ್ ಆಗಿ, ಅದಕ್ಕೆ ಹಿಂದೆ ಹೋಗ್ಬೇಕು. ಎಸ್, They both are MBA graduates. I am MCA graduate. ಎಸ್. MBA ಫಿನಾನ್ಸ್ ಕತ್ತೆ ಅವನು ಅಷ್ಟೇ ಅಷ್ಟೇ. ಫಿನಾನ್ಸ್ ಏನಾದ್ರು ಇದ್ರೆ ಹೇಳಿ. ನಮ್ ಕಡೆನೂ ಹುಡುಗರು ಇದಾರೆ, ಆದ್ರೆ ಕೆಲಸ ಮಾಡಲ್ಲ ಅಷ್ಟೇ. ಬನ್ನಿ ಬನ್ನಿ. ಎಲ್ಲ ಫೋಟೋ ಶೂಟ್ ಆಗ್ತದೆ. ಇವರೆಲ್ಲ ಗ್ರಾಜುಯೇಟ್ಸ್. ಇವಾಗ ನಗೋ ಸ್ವಲ್ಪ. ಅವನಿಗೆ ಫೋಟೋ ತಕ್ಕೊಟ್ಟಿಲ್ಲ ಅಂತ ಬೇಜಾರು. ನಗರಕ್ಷಿ ಸ್ವಲ್ಪ. ಡಿಪ್ರೆಷನ್. ಎಲ್ಲೋ ನಿಂದು ಫೋಲ್ಡರ್ ಸರ್ಟಿಫಿಕೇಟ್ಸ್ ಎಲ್ಲ ಎಲ್ಲಿ? ಅಲ್ಲಿ ಬಿಸಾಕ್ ಬಂದಿದ್ದಾನೆ ಅವನು. ಅವನಿಗೇನ್ ಬೇಕಾಗೇ ಇಲ್ಲ ಅವೆಲ್ಲ. ಬಾ ಸೋನಾ. ಅಯ್ಯೋ ನೀನ್ ಸೋನಾ ಹತ್ರ ಬಾ ಸೋನಾ. ಬಂದಳು ಕಾಂಚನ 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 ಕಾಂಚನ. ಈ ನಾಯಿಗೆ ಇವಳೆ ಲಂಚನ. ಹಾಕ್ಬಿಡ್ತೀನಿ ಅಷ್ಟೇ. ಮಳೆ ಫೋಲ್ಡರ್ ಸರ್ಟಿಫಿಕೇಟ್ ಬೇರೆ. ನಮ್ಮೂರ ಜಾತ್ರೆಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳದಿ ತಾನೆ, ಇನ್ನ ಕೆಳಗೆ ಹೊಡೆದವನು ನಾನ್ ತಾನೆ. ಫ್ರೆಂಡ್ಸ್ ನೋಡಿ, ಒಳ್ಳೆ ನಾಯಿ ನಡ್ಕೊಂಡ್ ಬಂದಂಗೆ ನಡ್ಕೊಂಡ್ ಬರ್ತಾವಳೆ. ಇಂಥವ್ರನ್ನೆಲ್ಲ ನಾವು ಬೆಳೆಸ್ಬೇಕು.
ನಿಮ್ ವೈಫ್ ಏನೋ ಗ್ರಾಜುಯೇಟ್ ಆಗಿದಾರಲ್ಲ, ನಿಮ್ಗೆ ಏನ್ ಅನ್ಸ್ತಾ ಇದೆ? ಯಾಕೆ ಖುಷಿ ಇಲ್ಲ? ಖುಷಿ ಇಲ್ಲ ನಿಮ್ಗೆ? ಖುಷಿ ಇದೆಯಲ್ಲ. ನಿಂಗೆ ಅನ್ಸ್ತಾ ಇದೆ ರಕ್ಷಿ? ನಾನ್ ಗ್ರಾಜುಯೇಟ್ ಆಗಿದ್ದೀನಿ. ನಿಂದು ಬಿಡು, ನಾವಾಗಿರೋದು ಕೇಳೋ ನನಗೆ ನನ್ನ ಪಕ್ಕದಲ್ಲಿ ದೊಡ್ಡ ಹೆಮ್ಮೆ ಇದ್ದಂಗಿದೆ. ಹೆಮ್ಮೆ ಹೆಮ್ಮೆ. ನನ್ನ ಪಕ್ಕದಲ್ಲಿ ದೊಡ್ಡ ಹೆಮ್ಮೆ ಇದ್ದಂಗಿದೆ. ಥ್ಯಾಂಕ್ ಯು ರಕ್ಷಿ. ನೀನ್ ಗ್ರಾಜುಯೇಟ್ ಆಗಿರೋದಕ್ಕೂ ಅಷ್ಟೇ. ಇಷ್ಟೊತ್ತವರೆಗೂ ನನ್ ನಂದೇ ಪಕ್ಕದಲ್ಲಿ ಹೆಮ್ಮೆ ಕೇಳಿದ್ದು, ಇದ್ದಂಗಿದೆ. ಇಷ್ಟೊತ್ತವರೆಗೂ ನಂದೇ ಕೇಳಿದ್ದು ನಾನು ನಾಯಿ. ನಿಂದ ಹಾ, ನಾನ್ ಗ್ರಾಜುಯೇಟ್ ಆಗಿರೋದು ನಿಂಗೆ ಏನ್ ಅನ್ಸುತ್ತೆ? ನೀನ್ ಗ್ರಾಜುಯೇಟ್ ಆಗಿರೋದಕ್ಕೆ ನನಗೆ ಸ್ವಲ್ಪ ಖುಷಿ ಇದೆ. ಖುಷಿ ಇದೆ ಅಂತ 88% ತೆಗ್ದಿದ್ದಾನೆ, ನಾನು 86% ತೆಗ್ದಿದ್ದೀನಿ. ಪರವಾಗಿಲ್ಲ. ಆ ಎಕ್ಸಾಮ್ ದಿನ ಓದ್ತೇನೋ ಅಂದ್ರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮಾಡಿ ಹೊತ್ಕೊಂತಾರೆ 2 ವರ್ಷ. ನಾನು ಎಕ್ಸಾಮ್ ದಿನ ಓದ್ತೇನೋ ಅಂದ್ರೆ ಏನೂ ಓದಿಲ್ಲ ಅಂತ ಈ ಟಾಪರ್ಸ್ ಆಡ್ತಾರ ತರ ಆಡ್ದ ನೋಡಿದ್ರೆ 88% ತೆಗ್ದೇನೆ. ಅದು ಏನ್ ಗೊತ್ತಾ, ಯಾರೋ ಕರೆಕ್ಷನ್ ಮಾಡ್ಬೇಕಾರೆ 2 ಪೆಗ್ ಜಾಸ್ತಿ ಹಾಕ್ಬಿಟ್ಟಿದ್ರು ಅನ್ಸುತ್ತೆ. ಇವನೇ ಹೋಗಿ ಕೊಡಿಸ್ಬಿಟ್ಟವನೆ ಅವರಿಗೆ ಕರೆಕ್ಷನ್ ಮಾಡ್ಬೇಕಾದ್ರೆ. ಹಿಂಗೆ 6 ಗಂಟೆಗೆ ಗಾಡಿ ತೊಳ್ದೆ, ಯಾಕೆ ಮಳೆ ಬಂದು ವಾಶ್ ಅಷ್ಟೇ, ಅದೇ ವಾಶ್ ಮಾಡ್ತಾ ಇತ್ತು, ನೀನ್ ಅರ್ಜೆಂಟ್ ಕೊಟ್ಬಿಟ್ಟೆ. ರಕ್ಷಿ, ಇವಾಗೆಲ್ಲ ಕಾನ್ವೊಕೇಶನ್ ಆಯ್ತು, ಮನೆಗೆ ಹೋಗ್ಬೇಕು ಅನ್ಸ್ತಾ ಇಲ್ಲ ನಿಂಗೆ? ಹಾ, ಯಾಕೆ? ಮನೆಗೆ ಹೋಗಿರ್ಲಿ, ಮಳೆ ಬರ್ತಾ ಇದೆ. ದೇವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳಕ್ಕೆ ಇದಕ್ಕಿನ್ನ ಇನ್ನೇನು. ನಾನು ನಿಂತಿದ್ದೀನಿ. ಗ್ರಾಜುಯೇಷನ್ ನಂದಾಗಿರೋದು, ನಿಂದಲ್ಲ. ನಿನ್ ಬೆಳಿಗ್ಗೆ ಬರ್ಬೇಕಾಯ್ತು. ಬೆಳಿಗ್ಗೆ ಏನು ಮಳೆ ಬಂದಿಲ್ಲ. ನಂದು ಗ್ರಾಜುಯೇಷನ್ ಆಗಿದ ತಕ್ಷಣ ಮಳೆ ಬಂತು ಅಂದ್ರೆ ಅದು ದೇವ್ರ ಸಿಗ್ನಲ್ ಕೊಡ್ತಾ ಇರೋದು ನಂಗೆ ಒಳ್ಳೇದಾಗುತ್ತೆ ಅಂತ. ಇವೆಲ್ಲ ಬೇಕಾಗಿಲ್ಲ ನನಗೆ, ಇವೆಲ್ಲ ಬೇಕಾಗಿಲ್ಲ. ನಾನು ಹೇಳದ್ಮೇಲೆ ಅವ್ನು ತುಂಬಾ ಜಲಸಿ ಫೀಲ್ ಆಗ್ತಾನೆ ಆತರ. ಓ ಸಾರಿ, ಇದು ಯಾರು ಅಂತಾನೆ ಹೇಳಿಲ್ಲ ಅಲ್ಲ. ಇವನ್ ನನ್ನ ಫ್ರೆಂಡ್ ಆನ್ಲೈನ್ ಸೆಷನ್ ಇತ್ತಲ್ಲ, ಆವಾಗ ಫ್ರೆಂಡ್ ಆಗಿದ್ದು. ಇವನೇ ನನಗೆ ಮೊದ್ಲಿಂದ ಗೊತ್ತಿಲ್ಲ, ಆನ್ಲೈನ್ ಅಲ್ಲಿ ಚಾಟ್ ಮಾಡ್ತಾ ಇದ್ದಿದ್ದಷ್ಟೇ. ತುಂಬಾ ಟೀಮ್ಸ್ ಅಲ್ಲಿ ಚಾಟ್ ಮಾಡ್ಕೊಂಡು. ಹೌದು, ನಾನು ಇವಳಿಗೆ ಐಡಿಯಾ ಕೊಟ್ಟೆ ಸ್ವಲ್ಪ. ಅದನ್ನ ಏನಿಲ್ಲ, ನಾನ್ ಮಾಡಿದ್ದೆ, ನೇಮ್ ಚೇಂಜ್ ಮಾಡಿ ಅದೇ ಪ್ರಾಜೆಕ್ಟ್ ಇವ್ನ ಹಾಕಿದಾನೆ. ನನ್ಗೆ ಇವ್ನು ಆನ್ಲೈನ್ ಇಂದ ಫ್ರೆಂಡ್, ಅದ್ ಬಿಟ್ರೆ ನನ್ಗೆ ಇವ್ನು ಯಾರು ಅಂತಾನು ನನಗೆ ಗೊತ್ತಿಲ್ಲ. ಅದು ಇಲ್ಲಿ ಬಂದು ಸ್ವಲ್ಪ ಮಾತಾಡಂಗ ಆಗಿದಾನೆ ಅಂತ ಮಾತಾಡ್ತಾ ಇರೋದು ಅಷ್ಟೇ. ಇಲ್ಲ ಇವ್ನು ಯಾರು ಅಂತ. ಮೆಟ್ರೋ ಎಂದು ಟ್ರ್ಯಾಕ್ ಇದೆ, ಆ ಟ್ರ್ಯಾಕ್ ಹೋಗ್ಬಿಟ್ಟು ತಲೆ ಕೊಟ್ಬಿಡು. ಆ ಟ್ರ್ಯಾಕಿಗೆ ಹೋಗಕ್ಕಾಗಲ್ಲ, ಅವನು ಬ್ಯಾಂಗ್ಳೂರಿಗೆ ಬಂದಿರೋದು ಫಸ್ಟ್ ಟೈಮ್, ಅದಕ್ಕೆ ಆ ಟ್ರ್ಯಾಕಿಗೆ ತಲೆ ಕೊಡಕ್ ಆಗಲ್ಲ ಅಂತ. ಅವನಿಗೆ ನಾಲೆಡ್ಜ್ ಇಲ್ಲ. ಅವನಿಗೆ ಯಾವಾಗ್ಲೂ ಬಸ್ಸಲ್ಲಿ ಟ್ರೈನಲ್ಲಿ ಓಡಾಡ ಅಭ್ಯಾಸ ಊರಿಂದ. ಕೊಡ್ಬೇಡ, ನೀನ್ ಟ್ರ್ಯಾಕ್ ಹೊಡಿಕ್ ಇಳಿ, ನೀನೆ ಕಾಗೆ ಆಗೋಯ್ತೀಯ. ಇವತ್ತಿನ ವ್ಲಾಗ್ ಇದಾಗಿತ್ತು. ಪ್ಲೀಸ್ ಮಾಡಬೇಡಿ, ಕಮೆಂಟ್ ಏನು ಮಾಡಿ, ಯಾವುದು ಮಾಡಬೇಡಿ. ವರ್ತಿಲ್ಲ ಅಂತಾನೆ ಮತ್ತೆ ನಾಚಿಕೆ ಇಲ್ದೇನೆ ಅವ್ನು ನನ್ನ ವಿಡಿಯೋನೇ ನೋಡ್ತಾನೆ, ಇನ್ಯಾರ ವಿಡಿಯೋನ ನೋಡಲ್ಲ. ನನಗೆ ಏನದು ಪರಿಸ್ಥಿತಿ ಹೆಂಗಿದೆ, ಗತಿ ಇಲ್ಲ ಅವನಿಗೆ. ನನ್ನ ವಿಡಿಯೋಸ್ ನೋಡೋದೇ ಗತಿ. ಯೂಟ್ಯೂಬ್ ಅಲ್ಲಿ ಯಾರು ಜೋರಾಗಿ ಬಂತು ಕಣೋ, ಹೋಗ್ಬಿಡೋಣ, ಮಳೆ ಬರ್ತಾ ಇದೆ, ದೇವರ ಆಶೀರ್ವಾದ ನಂಗಿರ್ಲಿ ಅಂತ. ಓಕೆ, ಇವತ್ತು ನಮ್ ಗ್ರಾಜುಯೇಷನ್ ಮುಗಿತು. ನಾನು ಫೈನಲ್ ಆಗಿ ಮಾಸ್ಟರ್ಸ್ ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾನು ರಕ್ಷಿತ್, ಕ್ಯಾಮ್ರಾಮನ್ ಸೋನಾ ಜೊತೆ. ಒಂದ್ಸಲಿನೂ ಕ್ಯಾಮ್ರಾ ಹಿಡಿದಿಲ್ಲ, ನಾಯಿ ತರ ಕ್ಯಾಮ್ರಾಮನ್ ಅಂತೆ. ಓಕೆ, ಬಾಯ್.